ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 122 1ನೇ ವಚನ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನ ದಿನವಾಗಿದೆ. ನಾವು ದೇವರ ಸಮ್ಮುಖಕ್ಕೆ ಹೋಗಬೇಕಾದ ಒಂದು ದಿನವಾಗಿದೆ. ಹಾಲೆಲೂಯ. ನಾನು ನೆನೆಸ್ತೇನೆ, ಈಗಾಗಲೇ ಅನೇಕರು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ಸಿದ್ಧರಾಗಿ ನಿಮ್ಮನ್ನು ಬಲಪಡಿಸಿಕೊಂಡು ಕೃತಜ್ಞತೆಯೊಟ್ಟಿಗೆ ಸಂತೋಷವಾಗಿ ದೇವರ ಸಮ್ಮುಖಕ್ಕೆ ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ದೀರಿ ಎಂಬುದಾಗಿ. ಹಾಲೆಲೂಯ. ಖಂಡಿತವಾಗಿಯೂ. ಯಾಕೆ ಗೊತ್ತಾ? ದೇವರು ಕಳೆದ ದಿನವೆಲ್ಲ ನಮ್ಮನ್ನ ಕಣ್ಮಣಿಯಂತೆ ಕಾದು ಕಾಪಾಡಿದ್ದಾರೆ. ಹಾಲೆಲೂಯ. ಯಾವಾಗ್ಲೂ ಒಂದು ವಿಷಯವನ್ನು ನೆನೆಸ್ಕೊಳ್ಬೇಕು. ನಮಗಿಂತ ಅಂದವಾಗಿರುವವರು, ನಮಗಿಂತ ಆರೋಗ್ಯವಾಗಿರೋರು, ನಮಗಿಂತ ಐಶ್ವರ್ಯವಂತರು, ನಮಗಿಂತ ವಿದ್ಯಾವಂತರು, ನಮಗಿಂತ ಜಾಣರು ಎಷ್ಟೋ ಜನ ಈ ದಿನ ಲೋಕದಲ್ಲಿ ಇಲ್ಲ. ಹಾಲೆಲೂಯ. ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಪ್ರಿಯರೇ. ಎಂತೆಂಥವೋ ಅನಾಹುತಗಳಲ್ಲಿ ಸತ್ತು ಹೋಗಿದ್ದಾರೆ. ಏನೇನೋ ಆಗಿ ದಿನ ಅವ್ರ ಲೋಕದಲ್ಲಿ ಕಾಣಲ್ಪಡ್ತಾ ಇಲ್ಲ, ಮರೆಯಾಗಿದ್ದಾರೆ, ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದ್ರೆ ಈ ದಿನ ನಿಮ್ಮನ್ನು ನನ್ನನ್ನು ದೇವರು ಜೀವ ಬಾಧ್ಯರ ಲೆಕ್ಕದಲ್ಲಿ ಇಟ್ಟಿದ್ದಾರೆ, ಜೀವಂತವಾಗಿ ಇಟ್ಟಿದ್ದಾರೆ. ಹಾಲೆಲೂಯ. ಅದಕ್ಕಾಗಿ ಕೃತಜ್ಞತೆ ಹೇಳೋದಕ್ಕೆ ಹೋಗ್ರಿ. ಅನೇಕರಿಗೆ ಸಂದೇಹ, ಯಾಕಪ್ಪ ಪ್ರತಿ ಭಾನುವಾರ ಆಲಯಕ್ಕೆ ಹೋಗ್ಬೇಕು, ಯಾಕೆ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಯಾಕೆ ಪ್ರತಿದಿನ ವಾಕ್ಯವನ್ನು ಓದಬೇಕು? ಹಾಲೆಲೂಯ ಅಲ್ವಾ? ಅನೇಕರಿಗೆ ಈ ರೀತಿ ಸಂದೇಹ ಇರುತ್ತೆ. ಯಾಕೆ ಆಲಯಕ್ಕೆ ಹೋಗ್ಬೇಕಂದ್ರೆ, ಒಂದನೇದಾಗಿ ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಹೋಗಬೇಕು. ಹಾಲೆಲೂಯ. ಅಲ್ಲಿ ಹೋಗಿ ನೀವು ಮನಸ್ಸಾರೆ ಕೀರ್ತನೆಯೊಟ್ಟಿಗೆ ಆತನನ್ನು ಆರಾಧಿಸಬೇಕು. ಕೀರ್ತನೆ ಅಂದ್ರೆ ಹಾಡುಗಳನ್ನು ಹಾಡಿ ಅದನ್ನ ಆರಾಧಿಸಬೇಕು. ಹಾಲೆಲೂಯ. ಆರಾಧನೆಯಲ್ಲಿ ಮಹಿಮೆ ಪಡಿಸುವಂತ ಹಾಡುಗಳನ್ನ ಹಾಡಬೇಕು. ದೇವರನ್ನು ಘನಪಡಿಸುವ ಹಾಡುಗಳನ್ನ ಹಾಡಬೇಕು. ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಹೇಳುವಂತ ಹಾಡುಗಳನ್ನ ಹಾಡಬೇಕು. ಹಾಲೆಲೂಯ. ಅದೇ ರೀತಿಯಾಗಿ ಹೇಗೆ ಆಲಯಕ್ಕೆ ಹೋಗ್ಬೇಕು? ಪ್ರಸಂಗಿ 5:1 ಹೇಳುತ್ತೆ, ನಮ್ಮ ಹೆಜ್ಜೆಯನ್ನ ಗಮನಿಸಿ ಅದ್ರ ಮೇಲೆ ಗಮನ ಇಟ್ಟು ಹೋಗ್ಬೇಕು. ನಾನು ಹೇಗೆ ಹೋಗ್ತಾ ಇದ್ದೀನಿ? ದುಃಖದಲ್ಲಿ ಹೋಗ್ತಾ ಇದ್ದೀನ? ಚಿಂತೆಯಲ್ಲಿ ಹೋಗ್ತಾ ಇದ್ದೀನ? ಇಲ್ಲಪ್ಪ ಚರ್ಚಿಗೆ ಹೋಗ್ಲೇಬೇಕು ಅಂತ ಒಂದು ನಿರ್ಬಂಧದಲ್ಲಿ ಏನಾದ್ರೂ ಹೋಗ್ತಾ ಇದ್ದೀನ? ಇಲ್ಲ ಯಾರ್ದೋ ಬಲವಂತಕ್ಕೆ ಹೋಗ್ತಾ ಇದ್ದೀನ? ಒತ್ತಾಯಕ್ಕೆ ಹೋಗ್ತಾ ಇದ್ದೀನ? ಹೇಗೆ ಹೋಗ್ತಾ ಇದ್ದೀರಾ? ಹೋಗ್ಬೇಕಾದ್ರೆ ಸರಿಯಾಗಿ ಹೆಜ್ಜೆನ ಗಮನಿಸ್ರಿ. ಇಲ್ಲ ಇನ್ನು ಪಾಪ ಮಾಡ್ತಾನೇ ಇದ್ದು ಏನೋ ಚರ್ಚಿಗೆ ಹೋಗ್ತಾ ಇದ್ದೀರಾ, ಇನ್ನು ಕೆಲವು ಅಭ್ಯಾಸಗಳನ್ನ ಮಾರ್ಪಡಿಸ್ಕೊಳ್ದೆ ಆಲಯಕ್ಕೆ ಹೋಗ್ತಾ ಇದ್ದೀರಾ, ಏನೇನಿದೆಯೋ ಹೇಗೆ ಆಗ್ಲಿ ನಿಮ್ಮ ಹೆಜ್ಜೆಯನ್ನ ದಯವಿಟ್ಟು ಗಮನಿಸಿ ಆಲಯಕ್ಕೆ ಬನ್ನಿ ಪ್ರಿಯರೇ. ಹಾಲೆಲೂಯ. ಇನ್ನೊಂದು, ಈಗ ಓದಿಕೊಂಡ ವಾಕ್ಯ 122ನೇ ಕೀರ್ತನೆ 1ನೇ ವಚನ ಪ್ರಕಾರ, ಸಂತೋಷವಾಗಿ ಬನ್ನಿ. ಹಾಲೆಲೂಯ. ಸಂತೋಷವಾಗಿ ಚರ್ಚಿಗೆ ಹೋಗ್ರಿ. ಕೊರಗ್ತಾ ಹೋಗ್ಬೇಡ್ರಿ. ದುಃಖ ಇರ್ಬೋದು, ಮನೇಲಿ ಏನೋ ಕಷ್ಟ ಇರ್ಬೋದು, ಮನೆಯಲ್ಲಿ ಚಿಂತೆ ಇರ್ಬೋದು, ಅಗತ್ಯಗಳಿರ್ಬೋದು, ಹೋರಾಟಗಳಿರ್ಬೋದು, ಉಪದ್ರವ ಇರ್ಬೋದು, ಸಂಕಟ ಇರ್ಬೋದು, ಏನೇ ಇರ್ಲಿ ಪರವಾಗಿಲ್ಲ ಪ್ರಿಯರೇ, ಸಂತೋಷವಾಗಿ ಬನ್ನಿ. ಸಂತೋಷವಾಗಿ ಅಪ್ಪನ ಸಮ್ಮುಖಕ್ಕೆ ಬನ್ನಿ. ಹೇಳ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಲ್ಲೆಲ್ಲ ಹೀಗೆ ಹೆಣ್ಮಕ್ಳಿಗೆಲ್ಲ ಮದ್ವೆ ಆದವ್ರಿಗೆ ಗೊತ್ತಿರುತ್ತೆ, ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಎಷ್ಟೊಂದು ಆತ್ರ, ಎಷ್ಟೊಂದು ಖುಷಿ. ಅಪ್ಪಪ್ಪ ಆ ದಿನ ಏನು ಕೆಲಸ ಚುರುಕಾಗಿ ಮಾಡ್ತಾರೆ, ಹೇಗೆ ಓಡ್ತಾ ಇರ್ತಾರೆ. ಹಾಲೆಲೂಯ ಅಲ್ವಾ? ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ ಎಂಬ ಖುಷಿ ಅವರಿಗೆ, ಒಂದು ಸಂತೋಷ, ಒಂದು ಸಂತಸ. ಹಾಲೆಲೂಯ. ಯಾಕೆಂದ್ರೆ ಅಪ್ಪ ಅಮ್ಮನ ನೋಡ್ಬೇಕಲ್ಲ ಎಂಬ ಒಂದು ದಾಹ, ಒಂದು ಹಂಬಲ. ಹಾಲೆಲೂಯ. ಎಷ್ಟು ಚುರುಕಾಗವತ್ತು ಕಾಣಲ್ಪಡ್ತಾ ಇರ್ತಾರೆ. ಹಾಲೆಲೂಯ. ಪ್ರಿಯರೇ, ಅದಕ್ಕಿಂತ ಒಂದು ಸಂತೋಷದ ಸ್ಥಳ, ಅದಕ್ಕಿಂತ ಸಮಾಧಾನ ಕೊಡುವ ಸ್ಥಳ ದೇವರ ಸಮ್ಮುಖ. ಹಾಲೆಲೂಯ. ನಾನು ದುಃಖ ಪಡುವಾಗೆಲ್ಲ ದೇವರ ಸಮ್ಮುಖದಲ್ಲಿ ಹೋದಾಗ ಆದರಿಸಿದಂಥ ದೇವರು. ಹಾಲೆಲೂಯ. ನಾನು ಕಣ್ಣೀರು ಸುರಿಸುವಾಗ ನನ್ನ ಕಣ್ಣೀರು ಒರೆಸಿದಂಥ ದೇವರ ಸಮ್ಮುಖ. ನನ್ನನ್ನು ಬಲಪಡಿಸಿದಂಥ ದೇವರ ವಾಕ್ಯಗಳು ಪ್ರಕಟವಾದ ಸ್ಥಳ ದೇವರ ಸಮ್ಮುಖ. ನನ್ನ ಸೋತು ಹೋದಾಗ ಮೇಲೆತ್ತಿದ ದೇವರ ಸಮ್ಮುಖ, ದೇವರ ವಾಕ್ಯ, ಅನೇಕರ ಪ್ರಾರ್ಥನೆ. ಆ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಂಡ್ರೆ ಪ್ರಿಯರೇ, ಅದಕ್ಕಿಂತ ಭಾಗ್ಯ ಬೇರೆ ಏನಿಲ್ಲ. ಅದು ಹೇಳಬೇಕಾದ್ರೆ ಹೃದಯ ಹಾಗೆ ಸಂತೋಷದಲ್ಲಿ ಜಿಗಿತಾ ಇದೆ. ಹಾಲೆಲೂಯ. ನೀವು ಸಂತೋಷವಾಗಿ ಆಲಯಕ್ಕೆ ಹೋಗ್ರಿ ಪ್ರಿಯರೇ. ಈ ದಿನವನ್ನ ಎಲ್ಲರೂ ಕೂಡ ಸಂತೋಷವಾಗಿ ಆಚರಿಸ್ರಿ. ಹಾಲೆಲೂಯ. ನೋಡ್ರಿ, ಕೀರ್ತನೆಗಳು 84ನೇ ಅಧ್ಯಾಯದಲ್ಲಿ 10ನೇ ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ ಪ್ರಿಯರೇ. ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ಹಾಲೆಲೂಯ. ದೇವರ ಆಲಯದ ಅಂಗಳಗಳಲ್ಲಿ ಕಳೆದ ಒಂದೇ ಒಂದು ದಿನ 1000 ವರ್ಷಕ್ಕಿಂತ ಶ್ರೇಷ್ಠವಾಗಿದೆ. ಅಪ್ಪ, ನನ್ನ ದೇವರನ್ನ ನೆನೆಸ್ಕೊಂಡ್ರೆ ಹೃದಯ ಸಂತೋಷ ಪಡ್ತಾ ಇದೆ ಪ್ರಿಯರೇ.
ಆ ಸಮ್ಮುಖದಲ್ಲಿ ಹೋದ್ರೆ ಅದು ಇನ್ನು ನಾವು 2-3 ಇರುವ ಸ್ಥಳದಲ್ಲಿ ಇರ್ತೀನಿ ಅಂತ ಹೇಳಿರುವ ದೇವರು, ನಾವಿಷ್ಟೋ ಜನ ಸೇರಿ ಆ ದೇವರ ಸಮ್ಮುಖದಲ್ಲಿ ದೇವರ ಸಭೆಯಲ್ಲಿ ಅದನ್ನ ಆರಾಧಿಸುವಾಗ ಆ ಪ್ರಸನ್ನತೆ ಹೇಗಿರುತ್ತದೆ ಅಲ್ವಾ? ಅದನ್ನ ಅನುಭವಿಸಿ ಟೇಸ್ಟ್ ಮಾಡಿ ಪ್ರಿಯರೇ. ಆ ರುಚಿ ಕೊಡೋದಕ್ಕೆ ಈ ಲೋಕದಲ್ಲಿ ಯಾವ ಆಹಾರನೂ ಇಲ್ಲ. ಆ ಪ್ರೀತಿ ಕೊಡೋದಕ್ಕೆ ಯಾವ ಮನುಷ್ಯನೂ ಇಲ್ಲ. ಆ ಸಮಾಧಾನ ಕೊಡೋದಕ್ಕೆ ಈ ಲೋಕದಲ್ಲಿ ಯಾರು ಇಲ್ಲ. ಆ ಸಂತೋಷ ಕೊಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವು ದೇವರ ಸಮ್ಮುಖದಲ್ಲಿ ಹೋಗಿ ನೋಡ್ರಿ, ಸಭೆಗೆ ಹೋಗಿ ನೋಡ್ರಿ, ಆಲಯದಲ್ಲಿ ಕುಳಿತುಕೊಳ್ರಿ, ಎಲ್ಲರನ್ನೂ ಮರ್ತು ಬಿಡ್ರಿ. ನಿಮ್ ಪಕ್ಕದಲ್ಲಿ ಕೂತಿರೋನ್ನ ಮರ್ತು ಬಿಡ್ರಿ, ನಿಮ್ಗೆ ಅಲ್ಲಿ ಲೀಡ್ ಮಾಡ್ತಾ ಇರೋನ್ನ ಮರ್ತು ಬಿಡ್ರಿ. ನೀವು ದೇವರು ಎಂಬ ಒಂದು ಆಲೋಚನೆಯಲ್ಲಿ ಆಲಯದಲ್ಲಿ ನಿಂತುಕೊಳ್ರಿ. ನಾನು ನನ್ನ ದೇವರು ನನ್ನ ಏಸಪ್ಪ ಜೊತೆ ನಾನು ಮಾತಾಡಕ್ ಬಂದಿದ್ದೀನಿ. ಅವ್ರ ನಂಗೆ ಲಾಸ್ಟ್ ಎಲ್ಲ ನಾನು ಕಳೆದ ದಿನಗಳಲ್ಲಿ ನನ್ನ ದೇವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ, ನನ್ನ ಹೇಗೆಲ್ಲ ಕಾಪಾಡಿದ್ದಾರೆ, ಎಷ್ಟೊಂದೆಲ್ಲ ಅದ್ಭುತ ಮಾಡಿದ್ದಾರೆ. ಆ ರೀತಿಯಾಗಿ ಕೃತಜ್ಞತೆಯೊಟ್ಟಿಗೆ ಸಂತೋಷವಾಗಿ ಆತನನ್ನು ಆರಾಧಿಸಲು. ಹಾಲೆಲೂಯ. ಇನ್ನು ಕೆಲವರು ಈ ವಾಕ್ಯ ಹೇಳ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೀರಾ, ಅದ್ಭುತ ಮಾಡಿದರೆ ಕೃತಜ್ಞತೆ ಹೇಳಿ ಸಂತೋಷ ಪಡ್ಬೋದು, ಅತಿಶಯ ಮಾಡಿದರೆ ಸಂತೋಷ ಪಡ್ಬೋದು. ದೇವ್ರು ನನಗೆ ಇನ್ನು ಏನು ಮಾಡಿಲ್ವಲ್ಲ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಈಗ 122ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನಲ್ವಾ, ನಾನು ದೇವರ ಆಲಯಕ್ಕೆ ಸಂತೋಷವಾಗಿ ಹೋಗ್ತೇನೆ ಎಂಬುದಾಗಿ. ದಾವೀದನ ಜೀವನದಲ್ಲಿ ಏನ್ ನಡೆದಿತ್ತು ಪ್ರಿಯರೇ? ಹಾಲೆಲೂಯ. ಅವನಿಗೆ ಪಾಪ ಯೌವನ ಕಾಲದಿಂದಲೂ ಉಪದ್ರವನೇ. ಅಣ್ಣಂದ್ರಿಗೆ ಅವನ ಕಂಡ್ರೆ ಆಗಲ್ಲ, ಅವನ ಮೇಲೆ ಸೇಡು, ಅವ್ನು ನೋಡಿದ್ರೆ ದ್ವೇಷ, ಅವ್ನು ನೋಡಿದ್ರೇನೆ ಇಷ್ಟೆಲ್ಲ ಅಸಹ್ಯ ಪಡ್ತಾರೆ. ತಂದೆ ಆದ್ರೂ ಒಂದ್ ಸ್ವಲ್ಪ ಏನಾದ್ರೂ ನೋಡ್ತಾರ ಅಂತಂದ್ರೆ ಆ ತಂದೆ ಕೂಡ ಅವ್ರ ಸಹೋದರ ಕೊಟ್ಟಷ್ಟು ಮರ್ಯಾದೆ ಕೂಡ ಕೊಡ್ಲಿಲ್ಲ. ನೀನ್ ಯಾವ್ದಕ್ಕೂ ಲಾಯ್ಕಿಲ್ಲ ಅನ್ನೋ ತರ ಕುರಿಗಳನ್ನ ಮೇಸೋದಕ್ಕೆ ಕಳಿಸ್ಬಿಟ್ಟು ಅವನನ್ನ ತಂದೆ ಕೂಡ ಅಸಡ್ಡೆ ಮಾಡಿದ್ರು. ಕೊನೆಗೆ ಸರಿ ಆಯ್ತು, ಏನೋ ನಮ್ಗೆ ಅರಮನೆಯಲ್ಲಿ ಒಳ್ಳೆ ಒಂದು ಕೆಲಸ ಸಿಕ್ಕಿದೆ ಅಂತ ಅಲ್ಲಿ ಹೋದೆ. ಸೌಲನಿಗೂ ಇವನ್ ಮೇಲೆ ಹೊಟ್ಟೆ ಕಿಚ್ಚು. ಸರಿ ಮದುವೆ ಆಗಿ ಮಕ್ಕಳಾದ್ಮೇಲೆ ತನ್ನ ಮಕ್ಕಳಿಗೂ ತನ್ನ ಮೇಲೆ ಹೊಟ್ಟೆ ಕಿಚ್ಚು. ಅವರು ಒಂಥರ ಇವ್ರನ್ನ ಬಾಧಿಸ್ತಾ ಇದ್ದಾರೆ. ಹಾಲೆಲೂಯ. ಮದುವೆ ಆದ್ಮೇಲೆ ದಾವೀದನ ಸಂತೋಷದಲ್ಲಿ ಒಡಂಬಡಿಕೆ ಪೆಟ್ಟಿಗೆನ ತರಬೇಕಾದ್ರೆ ಆ ಮಾರ್ಗದಲ್ಲಿ ಕುಣಿದಾಡುವಾಗ ಅವನನ್ನು ನೋಡಿ ಅವನ ಹೆಂಡತಿ ಸಹ ಅಸಹ್ಯ ಪಡ್ತಾ ಇದ್ದಾನೆ. ಎಲ್ಲ ಕಡೆ ಇದೇ ಸಮಸ್ಯೆ. ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಅವನ ಅವಮಾನ ಮಾಡ್ತಾ ಇದ್ದಾರೆ, ಅವನ ವೇದಿಸ್ತಾ ಇದ್ದಾರೆ, ಬಾಧಿಸ್ತಾ ಇದ್ದಾರೆ. ಅಪ್ಪಪ್ಪ, ಅವನಷ್ಟು ಕಷ್ಟ ನಾವ್ ಯಾರಿಲ್ಲ. ದಾವೀದನ ಎಷ್ಟು ಕಷ್ಟಪಟ್ರು ಪ್ರಿಯರೇ. ಹಾಲೆಲೂಯ. ಈ ದಿನ ದಾವೀದನಾಗಿ ನೀವ್ ಯಾರಾದ್ರೂ ಕಷ್ಟ ಪಡ್ತಾ ಇದ್ದೀರಾ? ಹಾಲೆಲೂಯ. ಕಷ್ಟ ಪಡ್ತಾ ಇದ್ರು ದೇವ್ರಿಗೆ ಸ್ತೋತ್ರ ಮಾಡ್ರಿ. ದಾವೀದನ ಅದನ್ನೇ ಮಾಡ್ತಾ ಇದ್ರು. ಯಾರು ಅವಮಾನ ಪಡಿಸಿದ್ರು, ಯಾರು ಬೈದ್ರು, ಯಾರು ನಿರ್ಲಕ್ಷ್ಯವಾಗಿ ನೋಡಿದ್ರು, ಅಸಡ್ಡೆ ಮಾಡಿದ್ರು, ಏನೇ ಗೇಲಿ ಪರಿಹಾಸ ಮಾಡಿದ್ರು, ಅವ್ರಂತೂ ಕೀರ್ತನೆ 34:1 ಪ್ರಕಾರ ಎಡೆಬಿಡದೆ ದೇವ್ರನ್ನ ಕೊಂಡಾಡ್ತಾನೇ ಇದ್ರು, ದೇವರನ್ನ ಮಹಿಮೆ ಪಡಿಸ್ತಾನೇ ಇದ್ರು, ದೇವರನ್ನ ಆರಾಧಿಸ್ತಾನೇ ಇದ್ರು. ಹಾಲೆಲೂಯ. ಹೌದು ಪ್ರಿಯ ದೇವರ ಮಕ್ಕಳೇ, ಅದೇ ದಾವೀದನು ಹೇಳ್ತಾ ಇರೋದು 122ನೇ ಕೀರ್ತನೆಯಲ್ಲಿ 1ನೇ ವಚನದಲ್ಲಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಅಂದಾಗ ಅವ್ರಿಗೆ ತುಂಬಾ ಸಂತೋಷ ಆಯ್ತು. ಯಾಕೆ ಗೊತ್ತಾ? ಈ ಲೋಕದಲ್ಲಿ ಅವಮಾನ ಇರುತ್ತೆ, ಈ ಲೋಕದಲ್ಲಿ ಕಣ್ಣೀರಿರುತ್ತೆ, ಈ ಲೋಕದಲ್ಲಿ ಗೇಲಿ ಪರಿಹಾಸ್ಯ ಮಾಡೋರು ಇರ್ತಾರೆ, ಈ ಲೋಕದಲ್ಲಿ ಚುಚ್ಚು ಮಾತಾಡೋರು ಇರ್ತಾರೆ, ನಮ್ಮನ್ನ ನೋಯಿಸೋರು ಇರ್ತಾರೆ, ಬಾಧಿಸೋರು ಇರ್ತಾರೆ, ಅವಮಾನ ಮಾಡೋರು ಇರ್ತಾರೆ. ಆದ್ರೆ ದೇವರ ಸಮ್ಮುಖದಲ್ಲಿ ಏನಿರುತ್ತೆ ಗೊತ್ತಾ? ಸಮಾಧಾನ, ಸಂತೋಷ. ಹಾಲೆಲೂಯ. ಅದನ್ನ ಪ್ರಸನ್ನತೆ ಅನುಭವಿಸೋರಿಗೆ ಗೊತ್ತಾಗುತ್ತೆ ಅಲ್ಲಿ ಏನೆಲ್ಲ ಸಿಕ್ಕುತ್ತೆ ಎಂಬುದಾಗಿ. ಹಾಲೆಲೂಯ. ಹೋಗಿ ನೀವು ಚರ್ಚಲ್ಲಿ ಕೂತ್ಕೊಂಡು ನೋಡ್ರಿ, ಸಭೆಯೊಳಗೆ ಹೋಗಿ ಕೂತ್ಕೊಂಡು ನೋಡ್ರಿ. ದೇವರಲ್ಲಿ ನಿಮ್ ಜೊತೆ ಮಾತಾಡ್ತಾರೆ, ನಿನ್ನ ಸಮಸ್ಯೆಗೆ ಮಾತಾಡ್ತಾರೆ, ನಿನ್ನ ಪರಿಹಾರಕ್ಕೆ ಮಾತನಾಡ್ತಾರೆ. ಹಾಲೆಲೂಯ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ಇದನ್ನ ಆಲಯಕ್ಕೆ ಸಂತೋಷವಾಗಿ ಹೋಗ್ರಿ. ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡ್ತಾರೆ. ಹಾಲೆಲೂಯ. ನೋಡ್ರಿ, ಒಂದು ಮಿಷನರಿ ಕುರಿತು ನಾನು ಹೇಳ್ತೇನೆ. ವಾಚ್ಮನ್ ನೀ ಎಂಬ ಒಬ್ಬ ದೇವ ಸೇವಕರಿದ್ರು ಪ್ರಿಯರೇ. ಆ ದೇವರ ಸೇವಕರು ಚೈನಾದಲ್ಲಿ ಹುಟ್ಟಿದವರು. ಹಾಲೆಲೂಯ. ಅವರು ದೇವರ ಒಂದು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದು. ಆದ್ರೂ ಕೂಡ ಅವರು ಅಷ್ಟೊಂದು ದೇವರಲ್ಲಿ ಆಸಕ್ತಿಯಿಂದ, ಅಷ್ಟೊಂದು ಭಯಭಕ್ತಿಯಿಂದ ಇರಲಿಲ್ಲ. ದಿನಗಳು ಕಳೆದ ಹಾಗೆ ಅವರು ದೇವರನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಅವರು ದೇವರಲ್ಲಿ ಆಸೆ ಉಳ್ಳವರಾಗಿ, ಆಸಕ್ತಿ ಉಳ್ಳವರಾಗಿ, ದಾಹ ಉಳ್ಳವರಾಗಿ ಸೇವೆಗಾಗಿ ಬಂದವರು. ಹಾಲೆಲೂಯ. ಆ ರೀತಿಯಾಗಿ ಅವರು ಭಯಂಕರವಾಗಿ ಕರ್ತನಿಗಾಗಿ ಆಸೆಯಿಂದ ಕರ್ತನ ನಾಮವನ್ನು ಉಚ್ಚರಿಸ್ತಾ, ಕರ್ತನ ಹೆಸರಿನಲ್ಲಿ ಶುಭವಾರ್ತೆಯನ್ನು ಸಾರ್ಥ, ಸುವಾರ್ತೆಯನ್ನು ಸಾರ್ಥ ಸೇವೆ ಮಾಡ್ತಾ ಇರೋ ದಿನಗಳಲ್ಲಿ ಆ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವರು ದೇವರ ವಾಕ್ಯವನ್ನು ಸಾರೋದನ್ನು ನೋಡಿ ಅವನ ಸೆರೆಮನೆಗೆ ಹಾಕ್ತಾರೆ. ಹಾಲೆಲೂಯ. ಅಲ್ಲಿ ಸೆರೆಮನೆಗೆ ಹಾಕಿದ್ಮೇಲೆ ಕೂಡ ಆ ವಾಚ್ಮನ್ ನೀ ಅನ್ನೋರು ಸುಮ್ಮನೆ ಇರೋದೇ ಇಲ್ಲ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ? ಸರಿ, ವಾಕ್ಯವಂತೂ ಹೇಳಕ್ ಅವಕಾಶ ಇಲ್ಲ ಅಂದ್ರೆ ಏನು, ದೇವರ ಕುರಿತು ನಾವು ಪುಸ್ತಕಗಳನ್ನ ಬರೆಯೋಣ ಅಂತ ಪುಸ್ತಕವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ.
ಹಾಲೆಲೂಯ. ಅಲ್ಲಿ ಸೆರೆಮನೆಯಲ್ಲಿದ್ದಾಗ ಆ ಅಧಿಕಾರಿಗಳು ಇದನ್ನ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಅವರ ಕೈಯನ್ನೇ ಕತ್ತರಿಸಿಬಿಡ್ತಾರೆ. ಹಾಲೆಲೂಯ. ಮತ್ತೆ ವಾಚ್ಮನ್ ಸುಮ್ಮನೆ ಆಗೋದಿಲ್ಲ. ಮತ್ತೆ ಪಕ್ಕದಲ್ಲಿರುವ ಒಂದು ಕೈದಿಯನ್ನ ಕರೆದು ನಾನು ಹೇಳೋದನ್ನ ಬರಿ ಎಂಬುದಾಗಿ ಹೇಳಿ ಬರೆಸಿ 2 ಪುಸ್ತಕಗಳನ್ನ ಸೆರೆಮನೆಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅವರು ಒಂದೊಂದು ಪುಸ್ತಕ ಕೂಡ ಹೇಗಿರುತ್ತೆ ಅಂದ್ರೆ ಬೆಂಕಿಯಾಗಿರುತ್ತೆ. ಮಾತುಗಳು, ಆ ವಾಕ್ಯಗಳು ಬೆಂಕಿಯ ಹಾಗೆ ಇರ್ತದೆ ಪ್ರಿಯರೇ, ಅಗ್ನಿಯಂತಹ ಪುಸ್ತಕಗಳು. ಹಾಲೆಲೂಯ. ಅವರು ನಿಮ್ಮಿಂದ ಸಾಧ್ಯ ಆದ್ರೆ ಅವರು ಬರೆದಿರುವ ವಾಚ್ಮನ್ನಿ ಅವರ ಪುಸ್ತಕಗಳನ್ನ ಓದ್ರಿ. ಅವಕಾಶ ಇದ್ರೆ ನಿಮ್ಗೆ ಈಗ ಗೂಗಲ್ ನಲ್ಲೆಲ್ಲ ತುಂಬಾ ಸುಲಭವಾಗಿ ಸಿಗುತ್ತೆ, ಯೂಟ್ಯೂಬ್ ಗಳಲ್ಲೆಲ್ಲ ತುಂಬಾ ಸುಲಭವಾಗಿ ಸಿಗ್ತದೆ. ಆ ವಾಕ್ಯಗಳನ್ನ ಒಂದು ಸಾರಿ ಕೇಳ್ರಿ, ಆ ಪುಸ್ತಕಗಳನ್ನ ಪ್ರಿಯರೇ ನೀವು ಓದಿ ನೋಡ್ರಿ. ಹಾಲೆಲೂಯ. ಆಗ ನಂತರ ಅದನ್ನ ತಿಳಿದ ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರ ನಾಲಿಗೆಯನ್ನೇ ಕತ್ತರಿಸ್ಬಿಡ್ತಾರೆ. ಹಾಲೆಲೂಯ. ಹಾಗೆ ಅವರು ಬಿಡದೆ ದೇವರಿಗಾಗಿ ಹೋರಾಡ್ತಾರೆ, ದೇವರಿಗಾಗಿ ಹಂಬಲಿಸ್ತಾ ಇರ್ತಾರೆ, ದೇವರಿಗಾಗಿಯೇ ಬದುಕಿ ತಮ್ಮ ಜೀವನ ಮುಗಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ವಾಚ್ಮನ್ ಅಲ್ಲಿದ್ದಂತ ಒಂದು ವೈರಾಗ್ಯ ದಿನ ನಮ್ಮೊಳಗೆ ಬರಲಿ. ಹೌದು, ಯಾಕೆ ದೇವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಆತನು ಮಾಡಿದ ಉಪಕಾರಗಳೆಷ್ಟು, ಆತನು ಮಾಡಿದ ತ್ಯಾಗ ಎಷ್ಟು, ನಮಗಾಗಿ ಚಿಂತಿಸ್ತಾ, ನಮಗಾಗಿ ಜೀವಿಸ್ತಾ, ನಮಗಾಗಿ ಯಾವಾಗ್ಲೂ ದೇವರಿಗೆ ನಮ್ಮ ಚಿಂತನೆ. ನೋಡ್ರಿ, 121ನೇ ಕೀರ್ತನೆ 4ನೇ ವಚನ, ಈಗೋ ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದೂ ಇಲ್ಲ, ನಿದ್ರಿಸುವುದಿಲ್ಲ. ಹಾಲೆಲೂಯ. ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ಯಾವಾಗ್ಲೂ ಕಾಯ್ತಾರ ಕೆಲಸ. ಅವ್ರು ನಿದ್ರೆನೇ ಮಾಡೋದಿಲ್ವಂತೆ. ಅಟ್ಲೀಸ್ಟ್ ನಾವು ಸ್ವಲ್ಪ ಕೆಲಸ ಮಾಡಿ 1-2 ದಿನ ಸರಿಯಾಗಿ ನಿದ್ದೆ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ, ಬಸ್ಸಲ್ಲಿ ಎಲ್ಲಾದ್ರೂ ಕೂತ್ಕೊಂಡಿದ್ರೆ, ಒಂದೊಂದ್ಸರಿ ಚರ್ಚಲ್ಲಿ ಕೂತ್ಕೊಂಡಿದ್ರು ಸರಿ ಏನ್ ಮಾಡ್ತೀವಿ, ಹೀಗೆ ತೂಕಡಿಸ್ತಾ ಇರ್ತೀವಿ. ಆದ್ರೆ ಕರ್ತನ್ ಇಲ್ಲಿ ಏನ್ ಮಾಡ್ತಾ ಇದ್ರೆ ತೂಕಡಿಸೋದು ಇಲ್ವಂತೆ. ಆ ರೀತಿ ನಮ್ಮನ್ನ ಗಮನಿಸ್ತಾ ಇದ್ದಾರೆ, ಆ ರೀತಿ ನಮ್ಮನ್ನ ನಡೆಸ್ತಾ ಇದ್ದಾರೆ, ಆ ರೀತಿ ನಮಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಲೆಲೂಯ. ಆದ್ರೆ ತೂಕಡಿಸದೆ ಮತ್ತೆ ನಿದ್ರಿಸದೆ ನಮ್ಮನ್ನು ಕಾಯ್ತಾ ಇರುವ ದೇವರು ಅಂದ್ರೆ ನೋಡ್ರಿ, ಅದೇ 5ನೇ ವಚನ, 121ನೇ ಕೀರ್ತನೆ 5ನೇ ವಚನ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ತೂಕಡಿಸದೆ ಕಾಯ್ತಾ ಇದ್ದಾರೆ, ನಿದ್ರಿಸದೆ ಕಾಯ್ತಾ ಇದ್ದಾರೆ, ಇನ್ನೊಂದು ಏನಂತೆ, ನೆರಳಿನಂತೆ ಕಾಯ್ತಾ ಇದ್ದಾರೆ. ನಿಮ್ಗೊಂದು ವಿಷಯ ಗೊತ್ತಾ, ಈ ಲೋಕದಲ್ಲಿ ಯಾರು ಬೇಕಾದ್ರೂ ನಮ್ಮನ್ನ ಬಿಟ್ಟು ಹೋಗ್ಬೋದು. ಅಲ್ಲೆಲ್ಲೂಯ್ಯ, ಯಾರು ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಆದ್ರೆ ನಿಮ್ಮ ನೆರಳು ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಷ್ಟೇ ಪ್ರಯತ್ನ ಮಾಡ್ರಿ, ನಿಮ್ಮ ನೆರಳು ನಿಮ್ಮ ಜೊತೆಲೇ ಬರುತ್ತೆ. ಯಾವಾಗ್ಲೂ ಸಾಯೋವರೆಗೂ ನಮ್ ಜೊತೆ ಇರುತ್ತೆ ನಮ್ ನೆರಳು ಮಾತ್ರ. ಅಲ್ಲೆಲ್ಲೂಯ್ಯ. ಆ ರೀತಿ ಬಿಡದೇ ಇರುವ ನೆರಳಿನಂತೆ ನಾನು ಇರ್ತೇನೆ ನಿಮ್ ಜೊತೆಲಿ ಅಂತ ದೇವ್ರು ಹೇಳ್ತಾ ಇದ್ರೆ ಪ್ರಿಯ. ಆ ರೀತಿಯಾಗಿ ತೂಕಡಿಸದೆ ನಿದ್ರಿಸದೆ ನೆರಳಿನ ಹಾಗೆ ಕಾಯ್ತಾ ಇರುವ ದೇವರಿಗೆ ನಾವು ಯಾವ ರೀತಿ ಆರಾಧನೆ ಮಾಡ್ತಾ ಇದ್ದೀವಿ? ಹಾಲೆಲೂಯ. ಎಷ್ಟರ ಮಟ್ಟಿಗೆ ಅವ್ರನ್ನ ಹುಡುಕ್ತಾ ಇದ್ದೇವೆ? ಹಾಲೆಲೂಯ. ಆತನ ಹೇಳಿದ ಹಾಗೆ ವಿಶ್ರಾಂತಿ ದಿನವನ್ನು ಪರಿಶುದ್ಧವಾಗಿ ಆಚರಿಸ್ತಾ ಇದ್ದೀವ? ಆತನ ಸಮ್ಮುಖಕ್ಕೆ ಹೋಗ್ತಾ ಇದೀವ? ಪ್ರಿಯರೇ, ಈ ದಿನ ನನಗೆ ಅದು ನಡೆದಿಲ್ಲ, ಇದು ನಡೆದಿಲ್ಲ, ಹಾಗಾಗಿಲ್ಲ, ಹೀಗಾಗಿಲ್ಲ. ಈಗ ಅವತ್ತು ವಾಚ್ಮನ್ ನೀ ಹೇಳಿರ್ಬೋದಾಗಿತ್ತಲ್ವಾ, ಅಯ್ಯೋ ನಾನು ದೇವ್ರಿಗಾಗಿ ತಾನೇ ಸೇವೆ ಮಾಡಿದೆ, ದೇವ್ರಿಗಾಗಿ ತಾನೇ ಇಷ್ಟು ಕಾರ್ಯಗಳನ್ನ ಮಾಡಿದೆ, ಆದ್ರೆ ಯಾಕೆ ದೇವ್ರು ನನ್ನ ಸೆರೆಮನೆಗೆ ಹಾಕಿದ್ರು ಅಂತ ಕೇಳಿರ್ಬೋದಾಗಿತ್ತಲ್ವಾ? ಹಾಲೆಲೂಯ. ನಾನು ಅವ್ರಿಗಾಗಿ ತಾನೇ ಪುಸ್ತಕಗಳನ್ನ ಬರ್ದೆ, ಯಾಕೆ ನನ್ನ ಕೈ ಕತ್ತರಿಸಿದ್ರು? ಹಾಲೆಲೂಯ. ಆತನ ಮಾತುಗಳನ್ನ ತಾನೇ ನಾನು ಹೇಳಿದೆ, ಯಾಕೆ ನನ್ನ ನಾಲ್ಗೆನ ಕತ್ತರಿಸಿದ್ರು? ಹಾಲೆಲೂಯ. ಅವ್ರು ಯಾವುದನ್ನು ಪ್ರಶ್ನೆ ಮಾಡ್ಲಿಲ್ಲ. ಈ ದಿನ ಅನೇಕರು ಪ್ರಾರ್ಥನೆಯಲ್ಲಿ ಕುಳಿತರೆ ಪ್ರಶ್ನೆ ಮಾಡ್ತೀರಾ, ಸೇವಕರ ಹತ್ರ ಹೋಗಿ ಪ್ರಶ್ನೆ ಮಾಡ್ತೀರಾ, ಯಾಕೆ ದೇವ್ರಿಗೆ ಕಣ್ಣಿಲ್ವಾ, ದೇವ್ರಿಗೆ ಕಿವಿ ಕೇಳ್ತಿಲ್ವಾ, ದೇವ್ರಿಗೆ ಯಾಕೆ ಮನ್ಸಿಲ್ವಾ, ದೇವ್ರು ಯಾಕೆ ಮಾಡ್ತಿಲ್ಲ? ಪ್ರಶ್ನೆ ಮಾಡ್ಬೇಡ್ರಿ ಪ್ರಿಯರೇ. ಆತನ ಏನೇ ಮಾಡಿದ್ರು ಕೂಡ ಒಳ್ಳೆಯದಕ್ಕೆ ಮಾಡ್ತಾರೆ. ನೋಡ್ರಿ, ಒಂದು ಕಾರ್ಯ ನನಗೆ ನೆನಪಾಗ್ತಾ ಇದೆ. ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಆಮೇನ್. ಪ್ರಿಯರೇ, ಈ ದಿನ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿರುವ ನಾವು ಯಾರು ಗೊತ್ತಾ? ಕರೆಯಲ್ಪಟ್ಟವರು, ನಾವು ಆರಿಸಲ್ಪಟ್ಟವರು, ನಾವು ವಿಶೇಷವಾದವರು ದೇವರಿಗೆ. ಹೌದು, ನೀವು ಯಾವಾಗ್ಲೂ ನಿಮ್ಮ ಕುರಿತು ಆ ರೀತಿ ಒಂದು ಯೋಚನೆ ಉಳ್ಳವರಾಗಿದೆ. ನಾನು ದೇವರಿಂದ ಆರಿಸಲ್ಪಟ್ಟವನು, ನಾನು ದೇವರಿಂದ ಆರಿಸಲ್ಪಟ್ಟವಳು. ಹಾಲೆಲೂಯ. ದೇವರಿಂದ ಕರೆಯಲ್ಪಟ್ಟವನು ನಾನು, ದೇವರಿಂದ ಕರೆಯಲ್ಪಟ್ಟವಳು ನಾನು. ಪ್ರಿಯರೇ, ಆ ರೀತಿ ಒಂದು ಆಲೋಚನೆಯಲ್ಲಿ ನೀವಿರ್ರಿ. ಆಗ ನೋಡ್ರಿ, ಆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಹಿತಕ್ಕಾಗಿಯೇ. ಹಲ್ಲೆಲೂಯ. ಎಲ್ಲವೂ ಆತ ನಮ್ಮ ಹಿತಕ್ಕಾಗಿಯೇ ಮಾಡ್ತಾ ಇರೋದು, ನಮ್ಮ ಅನುಕೂಲಕ್ಕಾಗಿಯೇ ದೇವರು ಮಾಡ್ತಾ ಇರೋದು.
ಹಾಲೆಲೂಯ. ಆಗ ಅಂದ್ಬಿಟ್ಟು ದೇವ್ರು ನನಗೆ ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ಮದುವೆ ಆಗ್ಲಿಲ್ಲ, ಮನೆ ಕಟ್ಟಕ್ ಆಗ್ಲಿಲ್ಲ, ಕೆಲಸ ಸಿಗ್ಲಿಲ್ಲ, ಇದು ನಡಿಲಿಲ್ಲ, ಆ ಹಣ ಬರ್ಲಿಲ್ಲ, ಈ ಲೋನ್ ಆಗ್ಲಿಲ್ಲ, ಹಾಗೆ ಹೀಗೆ ಅವ್ರು ನನ್ನ ಮಾತಾಡ್ಸಿಲ್ಲ, ಈ ಸಂಬಂಧ ಒಂದಾಗಿಲ್ಲ, ಅದನ್ನೆಲ್ಲ ಕೊರತೆ ಹೇಳ್ಬಿಡ್ರಿ. ಅದ್ರ ಕುರಿತು ದೇವ್ರನ್ನ ಏನು ಪ್ರಶ್ನೆ ಮಾಡ್ಬೇಡ್ರಿ. ಅವತ್ತು ವಾಚ್ಮನ್ ಏನು ದೇವ್ರ ಬಳಿ ಕೇಳಲಿಲ್ಲ, ದಾವಿದನು ದೇವರ ಬಳಿ ಏನು ಕೇಳಲಿಲ್ಲ. ಹಾಲೆಲೂಯ. ಅದೇ ರೀತಿ ಪ್ರಿಯರೇ, ನೀವು ಏನು ಪ್ರಶ್ನೆ ಮಾಡದಂತೆ ಸಂತೋಷವಾಗಿ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ನಮಗೆ ಎಲ್ಲವೂ ಹಿತಕ್ಕಾಗಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪರವಾಗಿಲ್ಲ, ದೇವ್ರು ಮಾಡ್ತಾರೆ, ದೇವ್ರು ನಡೆಸ್ತಾರೆ, ದೇವ್ರು ಇದ್ದಾರೆ ಎಂಬ ಒಂದು ನಂಬಿಕೆ ಉಳ್ಳ ಜೀವನವನ್ನ ಜೀವಿಸ್ರಿ. ಸಂತೋಷವಾಗಿ ಈ ದಿನ ಆಲಯಕ್ಕೆ ಹೋಗಿ ಪ್ರತಿದಿನ ದೇವರ ಸಮ್ಮುಖಕ್ಕೆ ಸಂತೋಷವಾಗಿ ಬರ್ರಿ. 122ನೇ ಕೀರ್ತನೆ 1ನೇ ವಚನದ ಪ್ರಕಾರ ಸಂತೋಷವಾಗಿ ಆಲಯಕ್ಕೆ ಹೋಗ್ರಿ, ಕೃತಜ್ಞತೆಯೊಟ್ಟಿಗೆ ದೇವರ ಆಲಯಕ್ಕೆ ಹೋಗ್ರಿ. ಅಲ್ಲಿ ಸಂತೋಷವಾಗಿ ಕೀರ್ತನೆಗಳನ್ನ ಹಾಡಿ ಕರ್ತನನ್ನ ಮಹಿಮೆ ಪಡಿಸ್ರಿ. ಈ ರೀತಿ ಒಂದು ಕೃತಜ್ಞತೆ ಉಳ್ಳ ಜೀವನವನ್ನ ನೀವು ಜೀವಿಸುವಾಗ, ಈ ರೀತಿಯಾಗಿ ದೇವರ ಆಲಯಕ್ಕೆ ನೀವು ಬರುವಾಗ ಖಂಡಿತ ದೇವರು ನಿಮ್ಮನ್ನು, ನಿಮ್ಮ ಜೀವನಗಳನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯ ಸೇವೆ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಿಯರೇ ಆಶೀರ್ವದಿಸ್ತಾರೆ. ಹಾಲೆಲೂಯ. ಆದ್ರಿಂದ ಈ ವಾಕ್ಯವನ್ನು ಕೇಳ್ತಿರುವ ನೀವು ದಯವಿಟ್ಟು ಇನ್ನು ಮುಂದೆ ಪ್ರತಿದಿನ ಸಂತೋಷವಾಗಿ ಆಲಯಕ್ಕೆ ಹೋಗೋದನ್ನ ನೀವು ಕಲ್ತುಕೊಳ್ರಿ, ಅಭ್ಯಾಸ ಮಾಡಿಕೊಳ್ರಿ. ದುಃಖವಾಗಿ ಹೋಗ್ಬೇಡ್ರಿ, ಚಿಂತೆಯಿಂದ ಹೋಗ್ಬೇಡ್ರಿ. ಆತನ ಹೇಳಿ ಆಯ್ತು, ನಿನ್ನ ಚಿಂತೆ ಎಲ್ಲ ನನ್ನ ಮೇಲೆ ಹಾಕು ಎಂಬುದಾಗಿ ಕೀರ್ತನೆ 55:22 ದೇವರಿಗೆ ಹೇಳಿ ಆಯ್ತು. ನಿನ್ನ ಚಿಂತಾಭಾರವನ್ನ ಯೆಹೋವನ ಮೇಲೆ ಹಾಕು, ಆತನೇ ನಿನ್ನನ್ನು ಉದ್ಧರಿಸುವವನು. ಹೌದು, ಆತ ನಿಮ್ಮನ್ನು ಉದ್ಧರಿಸ್ತಾರೆ ಪ್ರಿಯರೇ. ನೀವು ಚಿಂತೆಯನ್ನು ಮಾಡ್ತಾ ಕುತ್ಕೊಳ್ಬೇಡ್ರಿ, ನಿಮ್ಮ ಭಾರ ನೀವೇ ಹೊತ್ಕೊಂಡು ಕುತ್ಕೊಳ್ಬೇಡ್ರಿ. ಆತನ ಮೇಲೆ ಹಾಕಿ ನೋಡ್ರಿ, ಆತನ ಮೇಲೆ ಹಾಕಿ ನಂಬಿಕೆಯಿಂದ ಇದ್ದು ನೋಡ್ರಿ, ಅವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ನೀವು ದೇವರ ಆಲಯಕ್ಕೆ ಸಂತೋಷವಾಗಿ ಹೋಗ್ರಿ, ಸಂತೋಷವಾಗಿ ಹೋಗ್ರಿ, ಸಂತೋಷವಾಗಿ ಆರಾಧನೆ ಮಾಡ್ರಿ, ದೇವರ ಸಂಬಂಧದಲ್ಲಿ ಇನ್ನೂ ದೃಢವಾಗಿರ್ರಿ. ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ದಿನ ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ ಪ್ರಿಯರೇ. ದಯವಿಟ್ಟು ಇದೊಂದು ವಿಶೇಷವಾದ ದಿನ, ಎಲ್ಲದಕ್ಕಿಂತ ಮೇಲಾದ ದಿನ, ಎಲ್ಲದಕ್ಕಿಂತ ದೊಡ್ಡದಾದ ಒಂದು ಅತಿಶಯ ಉಂಟು ಮಾಡುವ ಸ್ಥಳ ನನ್ನ ದೇವರ ಸಭೆ, ನನ್ನ ದೇವರ ಸಮ್ಮುಖ, ನನ್ನ ದೇವರ ಆಲಯ. ಅದನ್ನು ಯಾರು ಕಳ್ಕೊಳ್ಬೇಡ್ರಿ. ನೀವು ಹೋಗಿ ಬಂದ್ರಿ, ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು, ಒಂದು ಬದಲಾವಣೆಯನ್ನು ಖಂಡಿತವಾಗಿ ತರ್ತಾರೆ. ನಿಮ್ಮ ಭಾರ ನೀವೇ ಹೊತ್ಕೊಂಡಿರ್ಬೇಡ್ರಿ. ಆಲಯಕ್ಕೆ ಹೋಗಿ ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ ಇಳಿಸಿ ಬರ್ರಿ. ಒಂದು ಸಣ್ಣ ವಿಷಯ ಹೇಳಿ ನಾನು ಈ ವಾಕ್ಯವನ್ನು ಮುಗಿಸ್ಕೊಳ್ತೇನೆ. ನೋಡ್ರಿ, ರಸ್ತೆಯಲ್ಲಿ ಒಂದು ಅಜ್ಜಿ ಅವರು ಒಂದು ಬುಟ್ಟಿಯಲ್ಲಿ ತುಂಬಾ ಭಾರವನ್ನು ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ರಸ್ತೆಯಲ್ಲಿ ಕಾರಲ್ಲಿ ಬಂದ ಒಂದು ವ್ಯಕ್ತಿ, ಅಯ್ಯೋ ಅಜ್ಜಿ ಬಿಸಿಲಲ್ಲಿ ತುಂಬಾ ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಸ್ವಲ್ಪ ಇವ್ರಿಗೆ ಏನಾದ್ರೂ ಸಹಾಯ ಮಾಡೋಣ ಅಂತ ಹೇಳಿ ಕಾರನ್ನ ನಿಲ್ಲಿಸಿ ಅವರು ತಮ್ಮ ಕಾರಿನಲ್ಲಿ ಅಜ್ಜಿಯನ್ನ ಕೂರಿಸ್ಕೊಂಡು ಕೂತ್ಕೊಂಡು ಸ್ವಲ್ಪ ದೂರ ಹೋಗ್ತಾ ಇದ್ರೆ ಕನ್ನಡಿಲಿ ನೋಡ್ತಾ ಇದ್ದಾರೆ, ಅಜ್ಜಿ ರಸ್ತೆಯಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಆ ಬುಟ್ಟಿಯನ್ನ ಹೇಗೆ ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು ಬುಟ್ಟಿ ಎತ್ಕೊಂಡು, ಅದೇ ರೀತಿ ಕಾರಲ್ಲಿ ಕೂತ್ಕೊಂಡು ಆ ಬುಟ್ಟಿನ ತಲೆ ಮೇಲೆ ಹಾಗೇ ಇಟ್ಕೊಂಡಿದ್ದಾರೆ. ಹಾಲೆಲೂಯ ಪ್ರಿಯರೇ. ಆ ಬುಟ್ಟಿನ ಹಾಗೇ ತಲೆ ಮೇಲೆ ಹೊತ್ಕೊಂಡು ಕೂತಿದ್ರಂತೆ. ಆಗ ಈ ಕಾರಿನ ಡ್ರೈವರ್ ತುಂಬಾ ಆಶ್ಚರ್ಯ, ಈ ಕಾರಿನಲ್ಲಿ ಬಂದವ್ರಿಗೆ ತುಂಬಾ ಒಂದು ಶಾಕ್ ಆಯ್ತಂತೆ. ಅಜ್ಜಿ, ನೀವು ಭಾರ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಾನೇ ನಾನು ನಿಮ್ಮನ್ನ ಕರೆದು ಕೂರಿಸ್ಕೊಂಡೆ, ಈಗ ಇಲ್ಲಿ ಕೂತ್ಕೊಂಡ ಮೇಲೂ ನಿಮ್ ತಲೆ ಮೇಲೆ ನೀವು ಭಾರ ಹೊತ್ಕೊಂಡಿದ್ರಲ್ಲ, ಅದನ್ನ ತೆಗೆದು ಪಕ್ಕಕ್ಕೆ ಇಡಿ ಅಜ್ಜಿ, ಕಾರ್ ಹೊತ್ಕೊಂಡು ಬರುತ್ತೆ ಎಂಬುದಾಗಿ. ಹಾಲೆಲೂಯ ಪ್ರಿಯರೇ. ಹೌದು, ಅನೇಕರು ಅದೇ ರೀತಿನೇ ಮಾಡ್ತಾ ಇದ್ದೀವಿ. ನಾವು ಯಾವಾಗ್ಲೂ ನಮ್ಮ ಅತ್ತೆಯರು ಹೇಳ್ತಾ ಇದ್ದೀರಮ್ಮ, ನಿನ್ನ ಚಿಂತೆ ಎಲ್ಲ ನನ್ನ ಮೇಲೆ ಹಾಕು, ನಾನು ನಿನಗಾಗಿ ಚಿಂತಿಸುವ ದೇವರಾಗಿದೆ ಅಂತ ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ. ಆದ್ರೆ ನಮ್ಮ ಭಾರ ನಾವೇ ಹೊತ್ಕೊಂಡಿದ್ದೀವಿ, ಕೊರಗ್ತಾ ಇದ್ದೀವಿ, ಸೊರಗ್ತಾ ಇದ್ದೀವಿ, ಬಲಹೀನರಾಗ್ತಾ ಇದ್ದೀರಾ. ದಯವಿಟ್ಟು ಸ್ಟಾಪ್ ಮಾಡಿ. ನಿಮ್ಮ ಭಾರ ಹೊತ್ಕೊಳ್ಳೋ ದೇವರಿದ್ದಾರೆ, ನಿಮ್ಮನ್ನು ಉದ್ಧಾರ ಮಾಡೋ ದೇವರಿದ್ದಾರೆ. ದಯವಿಟ್ಟು ದೇವ್ರು ಮಾಡಿದ ಉಪಕಾರಗಳನ್ನ ನೆನೆಸ್ಕೊಳ್ರಿ, ಕೃತಜ್ಞತೆ ಹೇಳ್ರಿ, ಸಂತೋಷವಾಗಿ ಪ್ರಿಯರೇ ದಿನ ಆಲಯಕ್ಕೆ ಹೋಗಿ ಬನ್ರಿ. ಖಂಡಿತ ನೀವು ಸಂತೋಷವಾಗಿ ಹೋಗಿ ಬರುವಾಗ ದೇವರು ನಿಮ್ಮ ಜೀವನದಲ್ಲಿ ಖಂಡಿತ ಒಂದು ಬದಲಾವಣೆ, ಒಂದು ಅದ್ಭುತ, ಒಂದು ಆಶೀರ್ವಾದವನ್ನ ಕೊಡ್ತಾರೆ. ಯಾರು ಆಲಯಕ್ಕೆ ಹೋಗಿ ಸುಮ್ಮನೆ ಬರೋದಿಲ್ಲ. ದೇವ ಆಶೀರ್ವಾದಗಳನ್ನ, ದೇವರ ಸಮಾಧಾನವನ್ನ, ದೇವರ ಸಂತೋಷವನ್ನ ಹೊಂದಿಕೊಂಡು ಬರ್ತೀರಾ. ಯಾರಾದ್ರೂ ಇನ್ನು ಹಾಸಿಗೆ ಮೇಲೆ ಇರಬಹುದು, ಅನೇಕರು ಇದ್ದೀರಾ, ನನಗೆ ಆಲಯಕ್ಕೆ ಹೋಗಕ್ ಆಗ್ತಾ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ನೀವು ತುಂಬಾ ಕೊರಗ್ತಾ ಇದ್ದೀರಾ, ಅಳುತ್ತಾ ಇದ್ದೀರಾ. ಪ್ರಿಯರೇ, ಚಿಂತಿಸಬೇಡ್ರಿ, ನಿಮಗೂ ದಿನಗಳು ಬರ್ತದೆ. ದೇವರು ನಿಮ್ಮನ್ನ ಕೈ ಕೊಟ್ಟು ಎಬ್ಬಿಸಿ ಒಂದು ದಿನ ಆಲಯಕ್ಕೆ ನಡೆಸುವಂತ ದಿನ ಬರ್ತದೆ. ಸೋತು ಹೋಗ್ಬೇಡ್ರಿ. ಯೂಟ್ಯೂಬ್ಗಳಲ್ಲಿ ಒಳ್ಳೆ ಒಳ್ಳೆ ವಾಕ್ಯಗಳು ಬರ್ತಾ ಇದೆ, ವಾಕ್ಯಗಳನ್ನ ಕೇಳಿ ನಿಮ್ಮನ್ನ ಬಲಪಡಿಸಿಕೊಳ್ರಿ. ಒಳ್ಳೆ ಆರಾಧನೆಗಳು ಲೈವ್ ನಲ್ಲಿ ಬರ್ತಾ ಇದೆ. ಲೈವ್ ನಲ್ಲಿ ನೀವು ಆರಾಧನೆಯನ್ನ ಅಟೆಂಡ್ ಮಾಡ್ರಿ, ಅದರಲ್ಲಿರುವ ಆಶೀರ್ವಾದಗಳನ್ನ ಪಡೆದುಕೊಳ್ಳ್ರಿ. ನಿಮಗೆ ಹೇಗೆ ಅವಕಾಶ ಇದೆ ದೇವರನ್ನ ಆರಾಧಿಸೋದಕ್ಕೆ, ದಯವಿಟ್ಟು ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಈ ದಿನ ಆರಾಧನೆಯನ್ನು ತಪ್ಪದೆ ನೀವು ಮಾಡುವವರಾಗಿರ್ರಿ. ಈ ಆರಾಧನೆಯಲ್ಲಿ ದೇವರು ನಿಮ್ಮ ಕಟ್ಟುಗಳನ್ನ ಬಿಚ್ಚಿ ನಿಮಗೊಂದು ಅದ್ಭುತ ಮಾಡಿ ಅತಿಶಯ ಮಾಡಲು ಶಕ್ತನಾಗಿದ್ದಾರೆ. ಖಂಡಿತವಾಗಿ ಈ ವಾಕ್ಯಗಳು ನಿಮ್ಮೆಲ್ಲರಿಗೂ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ ಪ್ರಿಯರೇ, ಇನ್ನು ಯಾರು ಈ ವಿಡಿಯೋಗಳನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ಚಾನಲ್ ಅನ್ನ ನೋಡ್ತಾ ಇದ್ದೀರೋ,
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದಯವಿಟ್ಟು ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ಈ ಸೇವೆ ಇನ್ನು ಅನೇಕರಿಗೆ ತಲುಪಲಿ. ಇದರ ಮೂಲಕ ಅನೇಕರು ಕರ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲಿ, ದೇವರನ್ನ ಅರ್ಥಕೊಳ್ಳಲಿ, ರಕ್ಷಣೆ ಹೊಂದಲಿ, ದೇವರಲ್ಲಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗೋಣ, ಅನೇಕರನ್ನು ಸಿದ್ಧ ಮಾಡೋಣ. ಖಂಡಿತವಾಗಿ ದೇವರು ನಮ್ಮೆಲ್ಲರನ್ನು ಈ ದಿನ ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.